ಜನರಿಗೆ ನ್ಯಾಯ ದೊರಕಿಸಿಕೊಡುವ ವಕೀಲರ ವೃತ್ತಿ ಅತ್ಯಂತ ಘನತೆಯ ವೃತ್ತಿಯಾಗಿದ್ದು, ವಕೀಲರು ಪ್ರಾವಿತ್ರ್ಯತೆ ಕಾಯ್ದುಕೊಳ್ಳಬೇಕು ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶ ಬಿಕೆ ನಾಗೇಶಮೂರ್ತಿ ತಿಳಿಸಿದರು. ವಕೀಲರ ಸಂಘ ಮಂಗಳವಾರ ಏರ್ಪಡಿಸಿದ್ದ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಿಕೊಡುವ ಜೊತೆಗೆ ಸಾರ್ವಜನಿಕ ಹಕ್ಕುಗಳ ರಕ್ಷಣೆಯನ್ನು ವಕೀಲರು ಮಾಡಬೇಕಿದೆ. ವಕೀಲರು ಎಲ್ಲ ವಿಷಯಗಳ ಕುರಿತು ಜ್ಞಾನ ಹೊಂದಲು ವಕೀಲರು ನಿರಂತರ ಅಧ್ಯಯನ ನಡೆಸಬೇಕು ಎಂದರು. ರಾಜ್ಯ ವಕೀಲರ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ವಿಶಾಲ್ ರಘು ಮಾತನಾಡಿ, ಜನಸಾಮಾನ್ಯರು ಹಾಗೂ ಕಕ್ಷಿದಾರರು ವಕೀಲರ ಬಗ್ಗೆ ಅಪಾರ ನಂಬಿಕೆ ಇಟ್ಟಿದ್ದಾರೆ. ಅದಕ್ಕೆ ಚ್ಯುತಿ ಬಾರದಂತೆ ವಕೀಲರು ಕರ್ತವ್ಯ ನಿರ್ವಹಿಸಬೇಕು. ವೃತ್ತಿ ಜೀವನದ ಒತ್ತಡದಲ್ಲಿ ಬಹಳಷ್ಟು ವಕೀಲರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಇದರಿಂದ ವಕೀಲರ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ. ವಕೀಲರ ಕಲ್ಯಾಣ ನಿಧಿಗೆ ನಿಯಮಿತವಾಗಿ ವಂತಿಗೆಯನ್ನು ಪಾವತಿಸಿ ಇದರ ಉಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಕೀಲರ ಸಂಘದ ಅಧ್ಯಕ್ಷ ಎಂವೈ ಪ್ರಶಾಂತ್ ಕುಮಾರ್ ಮಾತನಾಡಿ, ಪ್ರತಿ ವರ್ಷದಂತೆ ನಡೆಸುವ ವಕೀಲರ ದಿನಾಚರಣೆಗೆ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರುಗಳು ಸಹಕಾರವನ್ನು ನೀಡುತ್ತಾ ಬಂದಿದ್ದು, ಅವರೆಲ್ಲರ ಸಹಕಾರದಿಂದ ನಾವು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಸಹ ಎಲ್ಲ ವಕೀಲರ ಮಿತ್ರರು ಹೆಚ್ಚಿನ ಸಹಕಾರವನ್ನು ನೀಡಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. 25 ವರ್ಷಗಳ ವೃತ್ತಿ ಜೀವನ ಪೂರ್ಣಗೊಳಿಸಿದ ವಕೀಲರಾದ ಆರ್.ಕೆ. ಮಂಜುನಾಥ್ ಮತ್ತು ಬಿ.ಸಿ. ರಾಜೇಶ್ ರವರನ್ನು ಗೌರವಿಸಲಾಯಿತು. ವಕೀಲರ ದಿನಾಚರಣೆ ಪ್ರಯುಕ್ತ ಏರ್ಪಡಿಸಿದ್ದ ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ನನ್ನ ಅವಧಿಯಲ್ಲಿ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರೇ. ವಕೀಲರ ಸಂಘಗಳಲ್ಲೇ 10 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಒಂದು 10x10 ಆ ಥರ ಕೊಠಡಿಗಳನ್ನ ಮಾಡಿ ವಕೀಲರಿಗೆ ಕಕ್ಷಿದಾರರು ಬಂದಾಗ ಕೂತ್ಕೊಂಡು ಮಾತಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ದಯವಿಟ್ಟು ನೀವು ವರ್ಷಕ್ಕೆ 1,000, 15 ವರ್ಷ ಮೇಲ್ಪಟ್ಟವ್ರಿಗೆ 2,000 ಕಟ್ಟಲು ಮನೆಬೇಡಿ. ಮತ್ತೆ ನಿಮ್ಮ ನೆನಪಲ್ಲಿ ಕಂಟಿನ್ಯೂಸ್ 5 ವರ್ಷ ಕಟ್ಟಲಿಲ್ಲ ಅಂದ್ರೆ ವೆಲ್ಫೇರ್ ಫಂಡಿಂದ ನೀವು ವಂಚಿತರಾಗ್ತೀರಿ. 5 ವರ್ಷ ಆದ್ರೆ ಮತ್ತೆ ನೀವು ಕಟ್ಟಿದ್ರು ಪ್ರಯೋಜನ ಬರಲ್ಲ. ಸೀರಿಯಸ್ ಹೇಳೋದಂದ್ರೆ 25,000 ಒಂದೇ ಸಾರಿ ಕಟ್ಟಿದ್ರೆ ಮತ್ತೆ ಲೈಫ್ ಟೈಮ್ ಕಟ್ಟಾಗಿಲ್ಲ. ಹಾಗಾಗಿ ಸೀನಿಯರ್ಗಳು ಸದೃಢ ಇರುವಂತವ್ರು 25,000 ಒಟ್ಟಿಗೆ ಕಟ್ಬಿಟ್ಟು ಆ ವೆಲ್ಫೇರ್ ಫಂಡ್ ಮಾಡ್ತಾ ಹೊಡಿ ಅಂತ ಹೇಳ್ತಾ, ಮತ್ತು ಇವತ್ತು ನ್ಯಾಯಾಧೀಶರ ಮೂಲಕ ಮತ್ತು ವಿಶಾಲರ ಮೂಲಕ ಪಡೆದಿದ್ರಿ. ಅದೇ ರೀತಿ ಈ ಒಂದು ವಕೀಲರು ಹೆಚ್ಚಿನದಾಗಿ ಈ ವಕೀಲರ ದಿನಾಚರಣೆಗೆ ಧನ ಸಹಾಯ, ದಾನಿಗಳಾಗಿ ಸಹಾಯ ಮಾಡಿದಂಥ ಹಾಗೂ ವಸ್ತುಗಳ ರೂಪದಲ್ಲಿ ಸಹಾಯ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಇದೊಂದು 25 ವರ್ಷ ಪೂರೈಸಿದಂತಹ ನಮ್ಮ ಆರ್.ಕೆ. ಮಂಜುನಾಥ್ ಹಾಗೂ ಬಿ.ಸಿ. ರಾಜೇಶ್ ಅವರಿಗೂ ಸಹ ಅವರ ಮುಂದಿನ ವಕೀಲ ವೃತ್ತಿ ಹಾಗೂ ಆರೋಗ್ಯ ಮತ್ತು ಐಶ್ವರ್ಯ ಅವರಿಗೆ ಸುಖಕರವಾಗಿ ಇರಲಿ, ಇನ್ನೂ ಅಪಾರ ಸಂಪನ್ನವನ್ನು ವೃದ್ಧಿಸಿ ಸಮಾಜ ಸೇವೆಯಲ್ಲಿ ತೊಡಗಲಿ ಅಂತ ಹೇಳ್ತಾ ಈ ವಕೀಲರ ದಿನಾಚರಣೆ ಅರ್ಥಪೂರ್ವವಾಗಿ ನಡೆಯಕ್ಕೆ ಎಲ್ಲ ಸಹಕರಿಸಿದರೆ ನಾವೆಲ್ಲ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆರ್. ಚಂಪಶ್ರೀ, ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಎಂ. ರಘು, ವಕೀಲರ ಸಂಘದ ಕಾರ್ಯದರ್ಶಿ ಕೆಆರ್. ಶ್ರೀಧರ್, ಖಜಾಂಚಿ ಎಂವಿ ಸೋಮಶೇಖರ್, ವಕೀಲರಾದ ಕೆಆರ್. ವಿಜಯಕುಮಾರ್, ಎಆರ್. ಜನಾರ್ದನ ಗುಪ್ತಾ, ಜಿಜಿ ರವಿ, ಚಂದ್ರಪ್ಪ, ಜಗದೀಶ್, ದಿನೇಶ್, ಶಂಕರಯ್ಯ ಉಪಸ್ಥಿತರಿದ್ದರು. ವಿರೂಪಾಕ್ಷ, ಪಿಬಿ, ಟಿವಿ46 ಮಲೆನಾಡು ನ್ಯೂಸ್, ಅರಕಲಗೂಡು.